ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 2 ತಿಂಗಳಾಯಿತು. ಈ 2 ತಿಂಗಳಲ್ಲಿ ಕೆಲವರ ಮೇಲೆ ಬೆಟ್ಟದಷ್ಟು ಆರೋಪ ಬಂದ್ರೆ ಇನ್ನು ಕೆಲವರ ಪಾಲಿಗೆ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಈ ವಿಷಯದಲ್ಲಿ ಡಾಗ್ ಸತೀಶ್ ಕೂಡ ಒಬ್ರು. ಡಾಗ್ ಸತೀಶ್ಗೆ ಬಿಗ್ ಬಾಸ್ ಅನ್ನೋದು ದೊಡ್ಡ ವರದಾನವಾಗಿದೆ. ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಈ ಡಾಗ್ ಸತೀಶ್ ಅನ್ನೋ ಹೆಸರು ಓಡಾಡ್ತಾ ಇತ್ತು. ಈ ನಾಯಿ ಬೆಲೆ ಇಷ್ಟು ಕೋಟಿ, ಈ ನಾಯಿ ಬೆಲೆ 100 ಕೋಟಿ ಅಂತ ಹೇಳ್ತಾ ಇದ್ದಿದ್ದನ್ನ ಕೇಳಿದ ಜನರೇ ದಂಗಾಗಿ ಹೋಗಿದ್ರು. ಭೂಮಿ ಮೇಲೆ ಕೋಟಿ ಬೆಲೆಯ ನಾಯಿಗಳು ಇದೆಯಾ ಅನ್ನೋ ಅನುಮಾನ ಹುಟ್ಟಿತ್ತು. ನಾಯಿ ವಿಷಯವಾಗಿ ಡಾಗ್ ಸತೀಶ್ ಸುದ್ದಿಯಲ್ಲಿರ್ತಾ ಇದ್ರು. ಆದ್ರೆ ಬಹುತೇಕರಿಗೆ ಈ ವ್ಯಕ್ತಿ ಗೊತ್ತಿರಲಿಲ್ಲ ಬಿಡಿ. ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಮತ್ತಷ್ಟು ಪಾಪ್ಯುಲರ್ ಆದ್ರು. ಅದರಲ್ಲೂ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ವೈರಲ್ ಸ್ಟಾರ್ ಆಗಿ ಹೋದ್ರು. ಯಾಕಂದ್ರೆ ಇವ್ರು ಆಡೋ ಮಾತು ಕೇಳ್ತಾ ಇದ್ರೆ ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನಾನ್ ಹಾಕೋ ಬಟ್ಟೆ ಎಲ್ಲ ಲಕ್ಷ, ಹಾಕೋ ಪ್ರತಿ ವಸ್ತು ಕೂಡ ಬ್ರ್ಯಾಂಡೆಡ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ನಾಯಿ ವಿಷಯಕ್ಕೆ ಫೇಮಸ್ ಆಗಿದ್ದ ಡಾಗ್ ಸತೀಶ್ ಈಗೀಗ ಬಟ್ಟೆ ವಿಷಯಕ್ಕೆ ಟ್ರೋಲ್ ಆಗೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಹಾಗೂ ಸುದೀಪ್ ಬಗ್ಗೆ ಕೂಡ ಒಂದಿಷ್ಟು ಹೇಳಿಕೆ ನೀಡಿದ್ರು. ನನ್ನ ಮುಂದೆ ಕಿಚ್ಚ ಸುದೀಪ್ ಅವರೇ ಏನೂ ಇಲ್ಲ ಅನ್ನೋ ರೇಂಜ್ಗೆ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಮೊನ್ನೆ ವಿಡಿಯೋ ವೈರಲ್ ಆಗಿತ್ತು. ಟಾಯ್ಲೆಟ್ ರೂಮ್ನಲ್ಲಿ ನಿಂತಿದ್ದ ಸತೀಶ್ ರೀಸಸ್ ಮಾಡೋ ಫೋಟೋವನ್ನ ಹಾಕೊಂಡು ಅದಕ್ಕೆ ಸುದೀಪ್ ಅವರ ದಾದಾ ಯಾರು ಗೊತ್ತಾ ಅನ್ನೋ ಸಾಂಗ್ ಹಾಕಿದ್ರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸುದೀಪ್ರನ್ನ ಬೇಕಂತಲೇ ಕೆಣಕೋ ಕೆಲಸ ಮಾಡ್ತಿದ್ದಾರೆ ಅಂತ ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ವಿಡಿಯೋ ನೋಡಿದ ಸುದೀಪ್ ಆಪ್ತರಾದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಕಿಡಿಕಾರಿದ್ರು. ಈ ವಿಡಿಯೋ ರಿಮೂವ್ ಮಾಡದಿದ್ರೆ ಸರಿ ಇರಲ್ಲ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಆದ್ರೆ ಡಾಗ್ ಸತೀಶ್ ಇದ್ಯಾವುದಕ್ಕೂ ಕ್ಯಾರೆ ಅಂದಿರ್ಲಿಲ್ಲ. ಖುದ್ದು ಸಿಎಂ ಅವರೇ ಬಂದ್ ಹೇಳಿದ್ರು ಈ ವಿಡಿಯೋ ತೆಗೆಯಲ್ಲ, ನನ್ನ ಲೆವೆಲ್ಲೇ ಬೇರೆ ಅಂತ ತಿರುಗೇಟು ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ಈಗ ರಜತ್ ಕಿಶನ್ ವಿರುದ್ಧ ದೂರು ದಾಖಲಾಗಿದೆ. ಅದು ಕೂಡ ಡಾಗ್ ಸತೀಶ್ ಆಪ್ತ ಸ್ನೇಹಿತರಿಗೆ ಧಮಕಿ ಹಾಕಿದ ಆರೋಪದಲ್ಲಿ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ರಜತ್ ಕಿಶನ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಜತ್ ಕಿಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಗ್ ಬಾಸ್ ಡಾಗ್ ಸತೀಶ್ ಅವರ ಆಪ್ತ ಸ್ನೇಹಿತ ಗಿರೀಶ್ ಕುಮಾರ್ ಅವರು ರಜತ್ ಕಿಶನ್ ವಿರುದ್ಧ ದೂರು ನೀಡಿದ್ದಾರೆ. ರಜತ್ ಕಿಶನ್ ಅವರು ಫೋನ್ ಮಾಡಿ ಡಾಗ್ ಸತೀಶ್ ಅವರೊಂದಿಗೆ ಸ್ನೇಹ ಬಿಡಬೇಕು ಅಂತ ತಾಕೀತು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಅಸಭ್ಯವಾಗಿ ಮಾತನಾಡಿ ನಿಂದಿಸಿದ್ದಾರೆ ಅಂತ ದೂರಿದ್ದಾರೆ. ದೂರುದಾರ ಹೇಳೋ ಪ್ರಕಾರ ಸತೀಶ್ ಆಪ್ತ ಸ್ನೇಹಿತನಿಗೆ ಮೆಸೇಜ್ ಮಾಡಿದ ರಜತ್, ದಿಸ್ ಈಸ್ ರಜತ್ ಬುಜ್ರಿ, ಕಾಲ್ ಮಾಡ್ತಿದ್ದೀನಿ, ಕಾಲ್ ಬ್ಯಾಕ್ ಮಾಡ್ತೀರಾ ಇಲ್ಲ ನಾವೇ ಒಳಗ್ ಕಳಿಸ್ಬೇಕಾ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ರಜತ್ ಕಿಶನ್ ಹಾಗೂ ಕಿರಣ್ ಅನ್ನೋರ ವಿರುದ್ಧ ಬೆಂಗಳೂರಿನ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 352 ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ತನಿಖೆ ಆರಂಭಿಸಿರೋ ಪೊಲೀಸರು ಮೆಸೇಜ್ ಮಾಡಿದ್ದು ರಜತ್ ಕಿಶನ್ ಅವರೇನಾ ಅಂತ ಖಚಿತಪಡಿಸಿಕೊಳ್ತಿದ್ದಾರೆ. ಇನ್ನು ದೂರುದಾರ ಗಿರೀಶ್ ಕುಮಾರ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಆಡಿಯೋ ಮೆಸೇಜ್ ಸ್ಕ್ರೀನ್ ಶಾಟ್ಗಳು ಸೇರಿದಂತೆ ಸಾಕ್ಷ್ಯಗಳನ್ನ ಒದಗಿಸುವಂತೆ ಸೂಚಿಸಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.